15 ತುಂಬಿದ ರಾಗಿಣಿ ಮಾಧ್ಯಮಗಳ ಮುಂದೆ ಕಣ್ಣೀರು. ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟು 15 ವರ್ಷಗಳಾದ ಹಿನ್ನೆಲೆಯಲ್ಲಿ ನಟಿ ರಾಗಿಣಿ ದ್ವಿವೇದಿ ಮಾಧ್ಯಮಗಳ ಮುಂದೆ ತಮ್ಮ ವೃತ್ತಿ ಜೀವನದ ಹಾದಿಯನ್ನ ಹಂಚಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು 2021ರ ಡ್ರಗ್ಸ್ ಪ್ರಕರಣ ಹಾಗೂ ಆ ಸಮಯದಲ್ಲಿ ತಾವು ಅನುಭವಿಸಿದ ಸಂಕಷ್ಟಗಳನ್ನು ನೆನೆದು ಭಾವುಕರಾಗಿದ್ದಾರೆ. ಕನ್ನಡ ಚಿತ್ರರಂಗಕ್ಕಾಗಿ ನಾನು ಪ್ರಾಣವನ್ನೇ ಕೊಟ್ಟಿದ್ದೇನೆ, ಎಲ್ಲೇ ಹೋದರೂ ಸ್ಯಾಂಡಲ್ವುಡ್ ಅನ್ನು ಪ್ರಮೋಟ್ ಮಾಡುತ್ತೇನೆ. ಆದರೆ ನಾನು ಸಂಕಷ್ಟದಲ್ಲಿದ್ದಾಗ ಚಿತ್ರರಂಗದವರು ನನಗೆ ಬೇಕಾದ ಪ್ರೀತಿ ಮತ್ತು ಬೆಂಬಲ ನೀಡಲಿಲ್ಲ ಎಂದು ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಪಂಜಾಬ್ ಮೂಲದವರಾದರೂ ಕನ್ನಡ ಕಲಿತು ಇಲ್ಲಿಯೇ ನೆಲೆಸಿರುವ ರಾಗಿಣಿ ಕೆಂಪೇಗೌಡ, ರಾಗಿಣಿ IPS ನಂತಹ ಹಲವು ಯಶಸ್ವಿ ಸಿನಿಮಾಗಳನ್ನ ನೀಡಿದ್ದಾರೆ. ಜೀವನದ ಕೆಟ್ಟ ದಿನಗಳಲ್ಲಿ ಯಾರೂ ಜೊತೆಗಿರಲಿಲ್ಲ ಎಂಬ ನೋವಿದ್ದರೂ ಚಿತ್ರರಂಗದ ಮೇಲಿನ ತಮ್ಮ ಪ್ರೀತಿ ಎಂದಿಗೂ ಕಡಿಮೆ ಆಗುವುದಿಲ್ಲ ಎಂದು ಅವರು ಹೇಳಿದ್ದಾರೆ. ಮನುಷ್ಯ ತನ್ನ ಶಕ್ತಿಯ ಜೊತೆಗೆ ಬಲಹೀನತೆಯನ್ನು ಒಪ್ಪಿಕೊಳ್ಳಬೇಕು ಎಂದು ಹೇಳುತ್ತಾ ಭಾಷಣದ ವೇಳೆ ಬಿಕ್ಕಿ ಬಿಕ್ಕಿ ಅತ್ತಿರುವ ರಾಗಿಣಿ ಅವರ ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಚಿತ್ರರಂಗದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಜೊತೆಗೆ ಈ ಮೂಲಕ ಚಿತ್ರರಂಗದಲ್ಲಿ ಮತ್ತೊಂದು ಇನ್ನಿಂಗ್ಸ್ ಶುರು ಮಾಡುವ ಇರಾದೆಯಲ್ಲಿದ್ದಾರೆ ರಾಗಿಣಿ ದ್ವಿವೇದಿ. ಯಾಕೆ ಅಳ್ತಾ ಇದ್ದೀನಿ ಅಂದ್ರೆ, ಎಷ್ಟು ಸ್ಟ್ರೆಂತ್ ತೋರಿಸೋದು ಎಷ್ಟು ಮುಖ್ಯವಾಗಿರುತ್ತಲ್ಲ ಜೀವನದಲ್ಲಿ, ವೀಕ್ನೆಸ್ ತೋರಿಸೋದು ಅಷ್ಟೇ ಮುಖ್ಯವಾಗಿರುತ್ತೆ. ಯು ಹ್ಯಾವ್ ಟು ಎಕ್ಸೆಪ್ಟ್ ದಟ್ ಯು ಕ್ಯಾನ್ ಬಿ ವೀಕ್. ದೇರ್ ಆರ್ ಗುಡ್ ಡೇಸ್, ಬ್ಯಾಡ್ ಡೇಸ್, ಆ್ಯಂಡ್ ಈ ಒಂದು ಜರ್ನಿ ಶುಡ್ ಬಿ an inspiration, a learning to every single person who wants to make it. ಜೀವನದಲ್ಲಿ ನೀವು ಏನಾದರೂ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಏನಾದರೂ ಒಳ್ಳೆ ದಿನಾನೂ ಇರುತ್ತೆ, ಕಷ್ಟಗಳು ಇರುತ್ತೆ, ಎಲ್ಲ ಮುಂದೆ ದಾಟ್ಕೊಂಡು ಹೋಗ್ತಾ ಇರಬೇಕು. ಯು ಶುಡ್ ನಾಟ್ ಗಿವ್ ಅಪ್. ನನಗೆ ಕನ್ನಡ ಇಂಡಸ್ಟ್ರಿ ನನಗೆ ಮನೆ ಥರ, ಪ್ರಾಣ ಥರ ನನಗೆ. ಬಟ್ ನಿಜವಾಗ್ಲೂ ಬೇರೆ ಇಂಡಸ್ಟ್ರೀಸಿಂದ ನನಗೆ ಬಂದಿರೋ ಪ್ರೀತಿ ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ಕೆಲಸ ಆಗಿರ್ಬೋದು, ಎಷ್ಟಿದೆ ಆ ಥರ ಲವ್ ನನಗೆ ಇಂಡಸ್ಟ್ರಿಯಿಂದ ಸಿಕ್ಕಿಲ್ಲ. ನಾನು ಎಷ್ಟು ಕೊಟ್ಟಿದ್ದೀನಿ, ಪ್ರಾಣ, ಪ್ರೀತಿ, ಹೆಸರು. ಇವತ್ತು ಕೂಡ ನಾನು ಬೇರೆ ಇಂಡಸ್ಟ್ರೀಸಲ್ಲಿ ಹೋದ್ರೆ ನಾನು ಸ್ಯಾಂಡಲ್ವುಡ್ ಆಕ್ಟರ್, ನಾನು ಕನ್ನಡತಿಯಾಗಿ ಇಂಡಸ್ಟ್ರಿ ಪ್ರಮೋಟ್ ಮಾಡ್ತಾ ಇದ್ದೀನಿ. ಬೇರೆಯವರು ಎಷ್ಟು ಪ್ರೀತಿ, ಎಷ್ಟು ಸಪೋರ್ಟ್ ಕೊಟ್ಟರು ಇವತ್ತು. ಇಲ್ಲಿ ಇರೋರು ಆ ಥರ ಸಪೋರ್ಟ್ ಕೊಟ್ಟಿಲ್ಲ. ನಿಜ ಮಾತಲ್ವಾ ಅದು? ಆದ್ರೂ ದಿಸ್ ಇಂಡಸ್ಟ್ರಿ ಇಸ್ ಮೈ ಹೌಸ್ ಅಂಡ್ ದಿಸ್ ಇಂಡಸ್ಟ್ರಿ ಇಸ್ ಮೈ ಹೋಮ್. I will continue to love and support and promote and do Kannada films. ಅದು ಯಾವತ್ತೂ ಬಿಡಲ್ಲ ನಾನು. ಬಿಕಾಸ್ ಯಾರು ಬಂದ್ರು, ಯಾರು ಬಂದಿಲ್ಲ ಅಂದ್ರೂ ನಾವು ನಮಗೋಸ್ಕರ ನಿಂತ್ಕೋಬೇಕು, ನಾವು ನಮ್ಮವ್ರಿಗೋಸ್ಕರ ನಿಂತ್ಕೋಬೇಕು ಅಂತ ನನ್ನ ಹಠ. ಸೊ ನೀವೆಲ್ಲರೂ ಇನ್ನ ನಾನು 15 years ಇಂಡಸ್ಟ್ರಿ ಕಂಪ್ಲೀಟ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.